ದೇಶ ಬಿಟ್ಟು ಓಡಿ ಹೋಗಿರುವ ದೇವೇಗೌಡರ ಮೊಮ್ಮಗ, ಕರ್ನಾಟಕದ ಏಕೈಕ ಪ್ರಾದೇಶಿಕ ಪಕ್ಷ JDSನ ಏಕೈಕ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ಮತ್ತೆ 2 ಹೊಸ FIRಗಳು ದಾಖಲಾಗುವಂತಹ ಸಾಧ್ಯತೆ ಇದೆ. ಮಹಿಳಾ ಅಧಿಕಾರಿಗಳು ನೀಡಿರುವ ಮಾಹಿತಿಗಳ ಅಡಿಯಲ್ಲಿ ಈ FIR ದಾಖಲಾಗುವಂತಹ ಸಾಧ್ಯತೆ ಇದೆ. ಹಾಸನ ಸಂಸದರಾಗಿ ಪ್ರಜ್ವಲ್ ರೇವಣ್ಣ ಆ ಇಬ್ಬರು ಮಹಿಳಾ ಅಧಿಕಾರಿಗಳಿಗೆ ವರ್ಗಾವಣೆಯ ಆಮಿಷವನ್ನು ಒಡ್ಡಿ ನಿರಂತರವಾಗಿ ಲೈಂಗಿಕ ದೌರ್ಜನ್ಯ, ಲೈಂಗಿಕ ಕಿರುಕುಳವನ್ನು ಕೊಟ್ಟಿದ್ದಾರೆ ಎನ್ನುವಂಥ ಆರೋಪ ಇದೆ. ಆ ಆರೋಪದ ಅಡಿಯಲ್ಲಿ FIR ದಾಖಲಾಗುವಂತಹ ಸಾಧ್ಯತೆ ಇದೆ. ವರ್ಗಾವಣೆ ವಿಚಾರವಾಗಿ ಪ್ರಜ್ವಲ್ ರೇವಣ್ಣ ಅವರ ಜೊತೆಗೆ ಮಾತನಾಡಲಿಕ್ಕೆ ನಾವು ಹೋಗಿದ್ವಿ. ಆ ಸಂದರ್ಭದಲ್ಲಿ ವರ್ಗಾವಣೆಯ ಆಮಿಷವನ್ನು ಒಡ್ಡಿ ಪದೇ ಪದೇ ಪ್ರಜ್ವಲ್ ರೇವಣ್ಣ ದೌರ್ಜನ್ಯವನ್ನು ಎಸಗಿದ್ದಾರೆ ಎನ್ನುವಂಥದ್ದು ಆ ಇಬ್ಬರು ಮಹಿಳಾ ಅಧಿಕಾರಿಗಳು SITಗೆ ಕೊಟ್ಟಿರ್ತಕ್ಕಂತಹ ವಿವರಣೆ. ಸೊ ಆ ಮಾಹಿತಿಯ ಅಡಿಯಲ್ಲಿ FIR ದಾಖಲಾಗುವಂತಹ ಸಾಧ್ಯತೆ ಇದೆ. ಕರ್ನಾಟಕದ ಇತಿಹಾಸದಲ್ಲಿ ಬಹುಶಃ ಒಬ್ಬ ವ್ಯಕ್ತಿ ವಿರುದ್ಧ ಕೇಳಿಬಂದಿರತಕ್ಕಂತಹ ಲೈಂಗಿಕ ದೌರ್ಜನ್ಯಕ್ಕೆ ಸಂಬಂಧಪಟ್ಟ ಹಾಗೆ ಆತ ಎಸಗಿರುವಂತಹ ಲೈಂಗಿಕ ದೌರ್ಜನ್ಯ, ಲೈಂಗಿಕ ಕಿರುಕುಳದ ಬಗ್ಗೆ ಧೈರ್ಯವಾಗಿ ದೂರು ಕೊಡಿ ಅಂಥೇಳಿ ಸಹಾಯವಾಣಿ ಹೆಲ್ಪ್ಲೈನ್ ನಂಬರನ್ನು ಸ್ಟಾರ್ಟ್ ಮಾಡಿದಂತಹ ಮೊದಲನೆಯ ಪ್ರಕರಣ ಇದು. ಸಹಾಯವಾಣಿ ಸಂಖ್ಯೆಯನ್ನು ಸ್ಟಾರ್ಟ್ ಮಾಡಿದ್ದಾರೆ SIT ಅವರು. ಯಾಕಂತ ಹೇಳಿದ್ರೆ 374 ಮಂದಿ ಮಹಿಳೆಯರಿಗೆ ದೌರ್ಜನ್ಯ ಎಸಗಲಾಗಿದೆ ಎನ್ನುವಂಥದ್ದು ಆರೋಪ ಪ್ರಜ್ವಲ್ ರೇವಣ್ಣ ವಿರುದ್ಧ. ಸೊ ಅವರಿಗೆ ಅವರು ಸ್ವಯಂ ಪ್ರೇರಿತರಾಗಿ ತಾವಾಗಿಯೇ ಬಂದು ದೂರನ್ನು ದಾಖಲಿಸಿಕೊಳ್ಳಲಿಕ್ಕೆ ಅವಕಾಶ ಆಗುವ ರೀತಿಯಲ್ಲಿ, ಅವರಿಗೆ ಧೈರ್ಯ ತುಂಬುವ ರೀತಿಯಲ್ಲಿ, ಅವರ ಮೇಲೆ ಯಾವುದೇ ಒತ್ತಡ ಇರದ ಹಾಗೆ ನೋಡಿಕೊಳ್ಳುವ ಸಲುವಾಗಿ ಈಗಾಗಲೇ SIT ಸಹಾಯವಾಣಿ ಸಂಖ್ಯೆಯನ್ನು ಕೂಡ ಆರಂಭಿಸಿದೆ. 6360938947. ಸೊ ಈ ಸಹಾಯವಾಣಿಗೆ ಕರೆ ಮಾಡಿ ಪ್ರಜ್ವಲ್ ರೇವಣ್ಣ ಅವರಿಂದ ಯಾರು ದೌರ್ಜನ್ಯಕ್ಕೆ ಒಳಗಾಗಿದ್ದಾರೆ, ಲೈಂಗಿಕ ದೌರ್ಜನ್ಯಕ್ಕೆ ಯಾರು ಒಳಗಾಗಿದ್ದಾರೆ, ಅವರು ದೂರನ್ನು ದಾಖಲು ಮಾಡಬಹುದು. ಸೊ ಮಹಿಳಾ ಅಧಿಕಾರಿಗಳು ಕೊಟ್ಟಿರುವಂತಹ ವಿವರಣೆ ಅಡಿಯಲ್ಲಿ FIR ಅನ್ನು ದಾಖಲಿಸಿಕೊಳ್ಳಲಿಕ್ಕೆ SIT ಸಿದ್ಧತೆಯನ್ನು ಮಾಡಿಕೊಂಡಿದೆ. ಇದುವರೆಗೆ 9 ಮಂದಿ ಸಂತ್ರಸ್ತೆಯರು ಯಾರು ಪ್ರಜ್ವಲ್ ರೇವಣ್ಣ ಅವರಿಂದ ಲೈಂಗಿಕ ಕಿರುಕುಳಕ್ಕೆ ಒಳಗಾಗಿದ್ದಾರೋ ಅವರಲ್ಲಿ 9 ಮಂದಿಯನ್ನು ಈಗಾಗಲೇ SIT ಪತ್ತೆ ಮಾಡಿದೆ. ಅವರಲ್ಲಿ ಬಹುತೇಕರ ಹೇಳಿಕೆಯನ್ನು ಕೂಡ ದಾಖಲು ಮಾಡಿಕೊಳ್ಳಲಾಗಿದೆ. ಇನ್ನು ಕೆಲವರನ್ನು ಆಪ್ತ ಸಮಾಲೋಚನೆ ಅಂದರೆ ಕೌನ್ಸಿಲಿಂಗಿಗೆ ಒಳಪಡಿಸಲಾಗಿದೆ. ಬಿಕಾಸ್ ಈ ವಿಡಿಯೋಗಳು ಬಹಿರಂಗ ಆದ ಬಳಿಕ ಮತ್ತು ಪ್ರಜ್ವಲ್ ರೇವಣ್ಣ ಕಾರಣಕ್ಕೋಸ್ಕರ ಇವರು ಮಾಡಿರುವಂಥ ಅನಾಚಾರದ ಕಾರಣಕ್ಕೋಸ್ಕರ ಆ ಮಹಿಳೆಯರ ಕುಟುಂಬದಲ್ಲಿ ಸಂಘರ್ಷಗಳು ಏರ್ಪಟ್ಟಿವೆ. ಸೊ ಹೀಗಾಗಿ ಆ ಮಹಿಳೆಯರಿಗೆ ಧೈರ್ಯವನ್ನು ತುಂಬಿ ಪ್ರಜ್ವಲ್ ರೇವಣ್ಣ ಮತ್ತು ಅವರ ತಂದೆ ಏನು ಎಸಗಿದ್ದಾರೆ ಅನಾಚಾರ, ಅದರ ಬಗ್ಗೆ ಮಾಹಿತಿಯನ್ನು ಪಡೆಯುವಂಥದ್ದು ಅಷ್ಟು ಸುಲಭ ಅಲ್ಲ. ಆ ಮಹಿಳೆಯರಿಗೆ ಧೈರ್ಯ ತುಂಬಬೇಕು. ಜೊತೆಗೆ ಇವರೇ ಪ್ರಭಾವಿಗಳು, ಇವರೇನು ಕಮ್ಮಿನ ಪ್ರಜ್ವಲ್ ರೇವಣ್ಣ ಕೋಟಿಗಟ್ಟಲೆ ಕಾರಲ್ಲಿ ಓಡಾಡುವಂತಹ ಕುಟುಂಬ, ಪಾಳೆಗಾರಿಕೆ ಬೇರೆ, ಅಧಿಕಾರದ ಧಿಮಾಕು ದುರಹಂಕಾರಗಳು ಬೇರೆ, ಜೊತೆಗೆ ಚಿಕ್ಕಪ್ಪ 2 ಬಾರಿ ಮುಖ್ಯಮಂತ್ರಿ, ತಾತ ಪ್ರಧಾನಮಂತ್ರಿ ಆಗಿದ್ದಂಥವ್ರು. ಸೊ ಜೊತೆಗೆ JDSನ ಕಾರ್ಯಕರ್ತರ ಬಾಹುಬಲ ತುಂಬ ದೊಡ್ಡದಿರೋದರಿಂದಾಗಿ ಇಷ್ಟು ಪ್ರಭಾವ ಹೊಂದಿರತಕ್ಕಂಥ ಇವರ ವಿರುದ್ಧ ಯಾರಾದರೂ ದೂರು ಕೊಟ್ಟರೆ ಸೊ ಸಹಜವಾಗಿ ಭಯ ಇರುತ್ತೆ, ಏನಾಗ್ಬಿಡುತ್ತೆ ಎನ್ನುವಂಥ ಭಯ ಇರುತ್ತೆ. ಹೀಗಾಗಿ ಧೈರ್ಯವನ್ನು ತುಂಬಬೇಕು ಆ ದೂರುದಾರರಿಗೆ. ಸೊ ಮತ್ತೆ 2 FIR ದಾಖಲಾಗುವಂತಹ ಸಾಧ್ಯತೆ ಇದೆ. ಏಪ್ರಿಲ್ 26ನೇ ತಾರೀಕು ದೇಶ ಬಿಟ್ಟು ಓಡಿ ಹೋದಂತಹ ದೇವೇಗೌಡರ ಮೊಮ್ಮಗನಿಗೆ ಪಾಪ ಇನ್ನೂ ಕರ್ನಾಟಕದ ನೆಲ ಇನ್ನೂ ನೆನಪಾಗಿಲ್ಲ, ವಾಪಸ್ ಬರಬೇಕು ಅಂತ ಅನಿಸೇ ಇಲ್ಲ. ಏಪ್ರಿಲ್ 26, 27, 28, 29, 30, 1, 2, 3, 4, 5, 6, 7, 8 ಒಟ್ಟು 13 ದಿನಗಳಾಗಿದೆ ದೇಶ ಬಿಟ್ಟು ಓಡಿ ಹೋಗಿ ಪ್ರಜ್ವಲ್ ರೇವಣ್ಣ. ಇನ್ನೂ ವಾಪಸ್ ಆಗಲಿಕ್ಕೆ ಮನಸ್ಸೇ ಆಗಿಲ್ಲ ಪ್ರಜ್ವಲ್ ರೇವಣ್ಣ ಅವರಿಗೆ. ತಾಯಿನಾಡಿನ ತಾಯಿ ನೆಲದ ನೆನಪೇ ಆಗಿಲ್ಲ. ಬಂದರೆ ಅರೆಸ್ಟ್ ಆಗ್ತೀನಿ ಎನ್ನುವಂಥ ಭಯ. ಅರೆಸ್ಟ್ ಆಗ್ತಾರೆ.